ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಎ ಕೆ ಶೋ. ಇವತ್ತಿನ ಮ್ಯಾಚ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಮೊದಲೇ ಸಾರಿ ನೋಡ್ತಾ ಇದ್ದೀರಾ, ಹಾಗೆ ಕ್ರಿಕೆಟ್ ಆಸಕ್ತಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮ್ಯಾಚ್ ಬಂದುಬಿಟ್ಟು RCB ವರ್ಸಸ್ SRH. ಸೊ RCB ಅವರು ಒಂದು 25 ರನ್ಸಿಂದ ಮ್ಯಾಚ್ ಸೋತಿದ್ದಾರೆ. ಇನ್ನು ರಿವ್ಯೂಸ್ ಬರೋದಾದರೆ RCB ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡ್ರು. ಸೊ ಬೌಲಿಂಗಲ್ಲಿ ಇವತ್ತು ಹೇಳೋದಾದರೆ ಸಿರಾಜನ್ನು ಇರಲಿಲ್ಲ. ಸೊ ಸಿರಾಜನ್ನು ಬಿಟ್ಟು ಒಂದೆರಡು ಚೇಂಜಸ್ ಮಾಡಿದ್ದಾರೆ. ವೆಲ್ಕಮ್ ಟು ದ್ಯಾಟ್. ಅದಕ್ಕಿಂತ ಮುಂಚೆ ಓಪನಿಂಗ್ ಯಾರ್ಯಾರು ಬಂದಿತ್ತು ಅಂದರೆ ಆ್ಯಸ್ ಯೂಶ್ವಲ್ ಟ್ರೆವಿಸ್ ಹೆಡ್ ಅವರು ಮತ್ತು ಅಭಿಷೇಕ್ ಶರ್ಮಾ. ಟ್ರೆವಿಸ್ ಹೆಡ್ ಅವರು 102 ರನ್ ಹೊಡೆದ್ರು, ಅಭಿಷೇಕ್ ಶರ್ಮಾ 34. ಹೆಡ್ ಅವ್ರು ಬಂದುಬಿಟ್ಟು 102 ರನ್ನು 41 ಬಾಲ್ದಾಗ, ಆಲ್ಮೋಸ್ಟ್ 248 ಸ್ಟ್ರೈಕ್ ರೇಟ್ ಅವ್ರದ್ದು. ಫಸ್ಟು 6 ಓವರ್ ಒಳಗೆ ಒಂದು 75 ಏನು ಎಷ್ಟೋ ಹೊಡೆದಿದ್ರು ಅವರು, 6 ಓವರ್ ಒಳಗೆ 75. ಸೊ ಆಮೇಲೆ ಶರ್ಮಾ ಔಟ್ ಆದಾಗ, ಶರ್ಮಾ ಒಂದು ಔಟ್ ಆದ ತಲಿಬ್ಯಾನ್ ಹೋತಂದ್ರೆ ಎರಡನೇದು ಬಂದ ಹೆನ್ರಿ ಕ್ಲಾಸಿನ್. ನಾನು ಅಂದ್ಕೊಂಡಿದ್ದೆ ಆ್ಯಡಮ್ ಬರ್ಕೊಂಬರ್ತಾನು, ಒಂದೆರಡು ಸ್ವಲ್ಪ ಡಾಟ್ ಬಾಲ್ ಆಡ್ತಾನೋ ಅಂದ್ಕೊಂಡಿದ್ನಿ. ಬಟ್ ಅದಾದಮೇಲೆ ಬಂದಿದ್ದು ಇದು ಕ್ಲಾಸಿನ್ ಅವರು. ಕ್ಲಾಸಿಕ್ಕಾಗಿ 67 ರನ್ ಹೊಡೆದ್ರು. ಆಮೇಲೆ ಆ್ಯಡಮ್ ಅಕ್ರಮ್ ಅವರು 32 ರನ್ ಹೊಡೆದ್ರು. ಆಮೇಲೆ ಅಬ್ದುಲ್ ಸಮಾದ್ ಬಂದ, ಕ್ಲಾಸಿನ್ ಔಟ್. ಮೇ ಬಿ 18ನೇ ಓವರು 17ನೇ ಓವರ್ಗೆ ಕ್ಲಾಸಿನ್ ಔಟ್ ಆದರು. ಕ್ಲಾಸಿನ್ ಇದ್ದರೆ ಇನ್ನೂ ಮಣ್ಣು ಕೊಡ್ತಾಯಿದ್ರು. ಇಟ್ ವಿಲ್ ಬಿ ಅಂದರೆ ಏನಂದರೆ ಸ್ಕೋರ್ ಒಂದು 300 ಟಚ್ ಆಗ್ತಿತ್ತು. ಬಟ್ ಕ್ಲಾಸಿನ್ ಔಟ್ ಆದರು. ಬಟ್ ಅಬ್ದುಲ್ ಸಮಾದ್ ಏನು ಕಮ್ಮಿ ಇಲ್ಲ, 10 ಬಾಲ್ ಆಡಿ 37 ರನ್ ಹೊಡೆದ. ಆಲ್ಮೋಸ್ಟ್ ಎಷ್ಟಿದು 10 ಬಾಲ್ 37 ಅಂದ್ರೆ 300 ಪ್ಲಸ್ ಸ್ಟ್ರೈಕ್ ರೇಟ್ ಐತೆ ಒಂದು. 300 ಪ್ಲಸ್ ಸ್ಟ್ರೈಕ್ ರೇಟು. ಟೋಟಲ್ ಇವ್ರ ಸ್ಕೋರ್ ಬಂದ್ಬಿಟ್ಟು 287. ಇನ್ನು RCB ಬ್ಯಾಟಿಂಗ್, ಬೌಲಿಂಗ್ ಲಾಸ್ಟ್ ಹೇಳ್ತೀನಿ ಏನೇ ಆಗೈತಿ, ಎಲ್ಲಿ ಸೋತರು ಏನಂತೇಳಿ. ಬ್ಯಾಟಿಂಗ್ ಬರ್ತಂದ್ರೆ ಆ್ಯಸ್ ಯೂಶ್ವಲ್ ಡುಪ್ಲೆಸಿಸು ಮತ್ತು ವಿರಾಟ್ ಕೊಹ್ಲಿ ಓಪನಿಂಗು. ವಿರಾಟ್ ಅವ್ರು 42 ರನ್ ಹೊಡೆದ್ರು, ಡುಪ್ಲೆಸಿಸ್ 62. ಡುಪ್ಲೆಸಿಸ್ ಇನ್ನೊಂದೇನಪ್ಪ ಅಂದ್ರೆ ವಿರಾಟ್ ಅವ್ರು ಔಟ್ ಆದಮೇಲೆ ವಿಲ್ ಜಾಕ್ಸ್ ಬಂದ. ಬಟ್ ಏನು ಒಂದು 4 ಹೊಡೆದ್ರೆ ಏನೋ ಗೊತ್ತಿದ್ದು, 7 ರನ್ ಹೊಡೆದ್ರು ಅವರು. 4 ಸ್ಟ್ರೇಟಾಗಿ ಹೊಡೆದ್ರು. ಅದು ಉನಕ್ಕಡ್ ಕೈಗೂ ಯಾರಿಗೋ ಟಚ್ ಆಗಿ ಅದು ನಾನ್ ಸ್ಟ್ರೈಕರ್ ಎಂಡಲ್ಲಿ ಅಂದರೆ ಸ್ಟಿಕ್ಕಿಗೆ ಬಡಿತದ. ಸೊ ಅಲ್ಲಿ ವಿಲ್ ಜಾಕ್ಸ್ ಔಟ್ ಆದ್ರು. ನಾ ಭಾಳ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಲಾಸ್ಟ್ ಮ್ಯಾಚು ಮುಂಬೈ ಇಂಡಿಯನ್ಸ್ ಜೊತೆ. ಹೀಸ್ ಇನ್ ಗುಡ್ ಟಚ್, ಬಟ್ ನೆಟ್ಸಲ್ಲಿ ಬರೀ ಗುಡ್ ಟಚ್ ಆದರೆ ಇದಾಗಲ್ಲ. ಮ್ಯಾಚ್ ಚೆನ್ನಾಗಿ ಆಡ್ತಾರೆ. ಐ ಯೂಸ್ ವೇಟಿಂಗ್ ಇವತ್ತಿನ ಪರ್ಫಾರ್ಮೆನ್ಸ್ ಯಾವ ರೀತಿ ಬರ್ಬೋದು ಅಂದರೆ ಒಳ್ಳೆ ಟಚ್ಚಲ್ಲಿದ್ದಾರೆ. ಸೊ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡೆ. ಸ್ಮಾಲ್ ಗ್ರೌಂಡ್ ಅಲ್ಲ, ಸೊ ಕ್ಲಿಯರ್ ಮಾಡ್ತಾರೆ ಅನ್ನೋ ಒಂದು 50-60 ರನ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಲಕ್ಕಿ ಅಲ್ಲಿ ಅದು ಬಾಲ್ ಹೋಗಿ ನಾನ್ ಸ್ಟ್ರೈಕರ್ ಎಂಡಲ್ಲಿ ತಗಿಲ್ತು, ಅಂದರೆ ಬೌಲರ್ ಕೈಗೆ ಹತ್ತಿ. ಆಮೇಲೆ ಬಂದಿದ್ದು ರಜತ್ ಪಟ್ಟಿದಾರ್ ಅವರು 1 6 ಹೊಡೆದ್ರು. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ 2ನೇ 6 ಹೊಡ್ಯಾಕೆ ಹೋದ, ಔಟ್ ಆದ ಬೌಂಡ್ರಿ ಲೈನ್ದಾಗ. ಆಪ್ಷನ್ ಇರಲಿಲ್ಲ, ಯಾಕಂದರೆ ಬಂದವ್ರಿಗೆಲ್ಲ ಫಸ್ಟ್ ಆಫ್ ಆಲ್ ನಮ್ದು ರನ್ ರೇಟ್ ಏನಿತ್ತಲ್ಲ 287 ಅಂದ್ರೆ ನಾವು ಚೇಸ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ 14.5 ಪ್ರತಿ ಓವರ್ಗೂ ನಾವು 14 ರನ್ ಹೊಡ್ಯಾಕಬೇಕು. ಸೊ ಯಾರು ಒಂದೇ ಓಪನಿಂಗ್ ಬರ್ತಾರೋ, ಯಾರು 1 ಡೌನ್ ಬರ್ತಾರೋ, ಸೆಕೆಂಡ್ ಇದು ಮ್ಯಾಟರ್ ಅಲ್ಲ. ಯಾಕಂದರೆ ಪ್ರತಿಯೊಂದು ಬಾಲೂ ಬೇಕಾಗಿತ್ತು, ಬ್ಯಾಟ್ ಬೀಸಾಕಬೇಕಾಗಿತ್ತು. ಸೊ ಹಾಗಾಗಿ ಪಟ್ಟಿದಾರ್ ಅವರು 1 6 ಹೊಡೆದ್ರು, 2ನೇ 6 ಸ್ಲಾಟಲ್ಲಿ ಐತೆ ಅಂತ ಹೊಡ್ಯಾಕೋ ಅದು 9 ರನ್. ಸೌರವ್ ಚೌಹಾನ್ ಎದಕ್ಕೆ ನಂಗೆ ಮ್ಯಾಚ್ನಾಗ ಇನ್ನೂ ಗೊತ್ತಿಲ್ಲ. ಅಮೇಝಿಂಗ್ ಪ್ಲೇಯರು ಹಂಗೆ ಹಿಂಗೆ ಅಂತ ಡುಪ್ಲೆಸಿಸ್ ಅವರು ಒಂದು ಮ್ಯಾಚ್ ಟಾಸಲ್ಲಿ ಹೇಳಿದರು. ಬಟ್ ಆ ಪರ್ಫಾರ್ಮೆನ್ಸ್ ಇಲ್ಲಿಲ್ಲ, ಯಾಕಂದರೆ ಇವನು ಬಾಲಿಂಗು ನಾನು ಹಾಕಿದ್ದು ನೋಡಲಿಲ್ಲ. ಬ್ಯಾಟಿಂಗಲ್ಲೂ ಡಕ್ಔಟ್ ಆದರು ಫಸ್ಟ್ ಬಾಲು. ಆಮೇಲೆ ಬಂದಿದ್ದು ಡಿ ಕೆ ಅಣ್ಣ ಅವರು 83 ರನ್ನು 35 ಬಾಲು, ಆಲ್ಮೋಸ್ಟ್ 240 ಸ್ಟ್ರೈಕ್ ರೇಟ್. ಇವರು ಡಿ ಕೆ ಆಡ್ತಿರೋದು ನೋಡಿದ್ರೆ ಲಾಸ್ಟ್ ಟೈಮ್ ರೋಹಿತ್ ಶರ್ಮಾ ಅವ್ರು ಅಂತ ಇದ್ರು ಅವ್ರಿಗೆ, ವರ್ಲ್ಡ್ ಕಪ್ ಕೆ ಲಿಯೆ ಸೋಚ್ ರಹೆ, ವರ್ಲ್ಡ್ ಕಪ್ ದಿಮಾಗ್ ಮೇ ಅಂತ ಹೇಳ್ತಾ ಇದ್ರು. ಅವರು ಡಿ ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಅಂದರೆ ಹೌದಪ್ಪ, ತಲೆಯಲ್ಲಿದೆ. 83 ರನ್ ಹೊಡೆದಿದ್ದಾರೆ ಇವರು ವರ್ಲ್ಡ್ ಕಪ್ಗೆ. ದರ್ ಆರ್ ಟೂ ಮೆನಿ ಆಪ್ಷನ್ಸ್. ಅಂದರೆ ಇವಾಗ ನೋಡಿ, KL ರಾಹುಲ್ ಇದ್ದಾರೆ, KL ರಾಹುಲು ಮತ್ತು ರಿಷಬ್ ಪಂತ್ ಬಿಟ್ಟರೆ ಇವಾಗ ಡಿ ಕೆ. ಈ 3 ಆಪ್ಷನ್ಸ್ ಇದೆ ಅನ್ಕೊತೀನಿ ನನ್ನ ಪ್ರಕಾರ. ಸೊ ರಿಷಬ್ ಪಂತ್ನ ತೊಗೋತಾರೆ. ಅದ್ರ ಜೊತೆ ಐ ಥಿಂಕ್ ಡಿ ಕೆ ಇಸ್ ಬೆಟರ್ ಆಪ್ಷನ್. ಯಾಕಂದರೆ ಇಲ್ಲಿ ಯಾರು ಹೆಂಗೆ ಆಡ್ತಾರೆ ಅಂತ ಯೂಸ್ ಇಲ್ಲ. ಅಲ್ಲಿ ಹೋಗಿ US ಒಳಗೆ ಯಾಕೆ US ಈ ಸಲ T20 ಇರೋದು US ಒಳಗೆ, ಅಲ್ಲಿ ಯಾರು ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದು ಇಂಪಾರ್ಟೆಂಟ್ ಆಗ್ತೈತೆ. ಸೊ ಡಿ ಕೆ ಅವರು ಕಂಟಿನ್ಯೂಸ್ ಆಗಿ ಎಷ್ಟು ಮ್ಯಾಚ್ ಆಡಿದಾರಲ್ಲ ಎಲ್ಲ ಮ್ಯಾಚ್ ಒಳಗೂ ಚಲೋ ಆಡ್ಕೊತ ಬಂದಾರೆ.
17-18 ಆ ಓವರಲ್ಲೇ ಅವ್ರು ಬರೋದು ಯೂಶ್ವಲ್ ಆಗಿ. ಬಟ್ ಸಿಕ್ಕಿರುವಂಥ ಚಾನ್ಸಸನ್ನು ಎಲ್ಲ ಮ್ಯಾಚಸಲ್ಲೂ ರನ್ ಹೊಡೆದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಚಾನ್ಸ್ ಕೊಡಲೇಬೇಕು. ಆಮೇಲೆ ಇನ್ನು ನೆಕ್ಸ್ಟ್ ಬರೋದು ಅನುಜ್ ರಾವತ್ ಅವರು 25 ರನ್ನು. ಆಮೇಲೆ ಅಷ್ಟೇ ಲೂಮ್ರೋರವರು ಒಂದು 19 ರನ್ ಹೊಡೆದ್ರು. ಸೊ ನಮ್ಮ ಟೋಟಲ್ ಸ್ಕೋರ್ ಬಂದುಬಿಟ್ಟು 262 ಬಿಕಾಸ್ ಆಫ್ ಓನ್ಲಿ ವಿರಾಟ್ ಕೊಹ್ಲಿ, ಫಾಫ್ ಡು ಪ್ಲೆಸಿ ಮತ್ತು DK 42, 62, 83 ರನ್ಸ್ ಇವ್ರು ಹೊಡೆದಿರೋದು ಒಬ್ಬೊಬ್ಬರು. ಸೊ SRH ಅವರು 25 ರನ್ನಿಂದ ಇದು ಮಾಡಿದರು. ನನಗೆ ಅನಿಸಿರಲಿಲ್ಲ, ಯಾಕಂದರೆ ಐ ಥಾಟ್ 287 ಹೊಡಿದ್ರು ಅಂದರೆ ದಟ್ ಟೂ ಮಚ್ ಪ್ರೆಷರ್ ವಿಲ್ ಬಿ ದೇರ್ ಆನ್ RCB. ಸೊ ನಂಗೆ ಅನಿಸಿದ್ದು ಮೇ ಬಿ 150 ಮ್ಯಾಕ್ಸ್ ಟು ಮ್ಯಾಕ್ಸ್. ಏನಂದರೆ ಪವರ್ ಪ್ಲೇ ಚೆನ್ನಾಗಿ ಆಡಿದ್ರೆ ಐ ಥಾಟ್ ದೇ ವಿಲ್ ರೀಚ್ ಟು 200, ನಾಟ್ ಮೋರ್ ದೆನ್ ದ್ಯಾಟ್. ಇದ್ದೇ ಪಿಚ್ಚಲ್ಲಿ ವಿ ಲಾಸ್ಟ್ ಅಗೇನ್ಸ್ಟ್ LSG. ಬರೀ 182 ರನ್ ಹೊಡೆದಿದ್ರು. ಆ 182 ರನ್ ನಾವು ಚೇಸ್ ಮಾಡೋಕ್ಕಾಗಲಿಲ್ಲ. ಇವತ್ತು ನೋಡಿದರೆ 260 ಹೊಡೆದೆವು, 262. ಇನ್ನು ಬಾಲಿಂಗ್ ಬರೋದಾದರೆ ವಿಜಯ್ ಕುಮಾರ್ ವೈಶಾಖ್, ಲೂಕಿ ಫರ್ಗ್ಯೂಸನ್ ಅವರು. ವಿಜಯ್ ಕುಮಾರ್ ವೈಶಾಖ್ ಅವರು 4 ಓವರಿಗೆ 64, ಫರ್ಗ್ಯೂಸನ್ ಅವರು 4 ಓವರಿಗೆ 52, ಎಲ್ಲ ಹಾಫ್ ಸೆಂಚುರಿನ ಹೊಡೆದಿರೋರು. ಯಶ್ ದಯಾಲ್ ಅವರು 4 ಓವರಿಗೆ 51 ರನ್ನು, ರೀಸ್ ಟೋಪ್ಲಿ 4 ಓವರಿಗೆ 68 ರನ್ನು. ಫಸ್ಟ್ ನನಗೆ ಅದೇ ಅರ್ಥ ಆಗ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಟ್ರೇವಿಸ್ ಹೆಡ್ ಬಂದಾಗ ವಿಜಯ್ ಕುಮಾರ್ ವೈಶಾಖ್ ಮತ್ತು ಲೂಕಿ ಫರ್ಗ್ಯೂಸನ್ ಇವ್ರು ಏನು ಮಾಡ್ತಿದ್ದಾರೆ, ಓವರ್ ದ ವಿಕೆಟ್ ಹಾಕ್ತಿದ್ದಾರೆ. ಅಲ್ಲ, ಅಂಪೈರ್ ಲೆಫ್ಟಿಂದ ಹಾಕ್ತಿದ್ದಾರೆ ಅವರು ಓವರ್ ದ ವಿಕೆಟ್. ಅರೌಂಡ್ ದ ವಿಕೆಟ್ ಹಾಕಬೇಕು ನೀವು. ಯಾವಾಗ ಇಟ್ ಈಸ್ ವೆರಿ ಕಾಮನ್ ಸೆನ್ಸ್. ನಿಮಗೆ ಈಗ ಓವರ್ ದ ವಿಕೆಟಲ್ಲಿ ನಿಮ್ಗೆ ರನ್ ಹೊಡಿತಿದ್ದಾರೆ ಅಂದರೆ ಅರೌಂಡ್ ದ ವಿಕೆಟ್ ನೀವು ಬರಲೇಬೇಕು. SRH ಅವರು ಅದನ್ನೇ ಮಾಡಿದ್ದು. ಭುವನೇಶ್ವರ್ ಕುಮಾರ್ ಆಗಿರಲಿ ಮತ್ತು ನಟರಾಜನ್, DK ಅವ್ರ ವಿಕೆಟ್, ದಿನೇಶ್ ಕಾರ್ತಿಕ್ ಅವ್ರ ವಿಕೆಟ್ 18th ಓವರ್ ಲಾಸ್ಟ್ ಬಾಲಲ್ಲಿ ಅವ್ರು ಅದನ್ನೇ ಮಾಡಿದ್ದು. ಅಂಪೈರ್ ಲೆಫ್ಟ್ ಸೈಡಿಂದ ಬಂದು ಸ್ಲೋವರ್ ವೈಡ್ ಸ್ಲೋವರ್ ಅನ್ನು ಹಾಕಿದ್ರು, ಅಲ್ಲೇ DK ಇದಾದ್ರು, ಔಟ್ ಆದರು. ಅದಕ್ಕಿಂತ ಮೊದಲು ಈ ಕಡೆಯಿಂದ ಹಾಕಿದಾಗ 2 ಸಿಕ್ಸ್ ಅಥವಾ 3 ಸಿಕ್ಸ್ ಹೊಡೆದಿದ್ರು ಅವರು. ಅವರಿಗಿರುವಂಥ ಕಾಮನ್ ಸೆನ್ಸು ನಮ್ಮ RCB ಬಾಲ್ಸ್ಗಿಲ್ವಾ ಅಂತ. ಫಸ್ಟ್ ವಿಜಯ್ ಕುಮಾರ್ ವೈಶಾಖ್ ಮತ್ತು ಲೂಕಿ ಫರ್ಗ್ಯೂಸನ್ ಯಾವಾಗ ಬೌಲಿಂಗ್ ಹಾಕ್ತಾಯಿದ್ರು, ಟ್ರೇವಿಸ್ ಹೆಡ್ ಅವ್ರಿಗೆ ಅಡ್ವಾಂಟೇಜ್ ಇತ್ತು. ಯಾವಾಗ ಓವರ್ ದ ವಿಕೆಟ್, ಲೆಫ್ಟ್ ಸೈಡಿಂದ ಓವರ್ ದ ವಿಕೆಟ್ ಹಾಕಿದಾಗ ಅವ್ರು ಸ್ವಲ್ಪ ಆ್ಯಂಗಲ್ನ ಇದು ಮಾಡ್ಕೊಂಡು ಹೊಡಿತಾಯಿದ್ರು. ಸ್ಲೋವರ್ ಇದ್ರೂ ವೇಟ್ ಮಾಡಿ ಸಿಕ್ಸ್ ಹೊಡಿತಾಯಿದ್ರು, ಸ್ಲೋವರ್ ಒನ್ ಹಾಕಿದ್ರು. ಸ್ಪೀಡ್ ಬಂತಂತರೂ ಕೇಳಬೇಡ, ಫ್ಲಿಕ್ ಮಾಡಿದ್ರೆ ಸಾಕು, ಚಿನ್ನಸ್ವಾಮಿ ಮೇಲೆ 6 ಹೋಗುತ್ತೆ ಬರೀ ಫ್ಲಿಕ್ ಮಾಡೋದ್ರಿಂದ. ಅರೌಂಡ್ ವಿಕೆಟ್ ಯಾವಾಗ ಲೂಕಿ ಫರ್ಗ್ಯೂಸನ್ನು ಅಥವಾ ವಿಜಯ್ ಕುಮಾರ್ ವೈಶಾಖ್ ಬೌಲಿಂಗ್ ಹಾಕ್ತಿದ್ರು ಅಂದರೆ ಅಲ್ಲಿ ವೈಡ್ ಯಾರ್ಕರ್ ಟ್ರೈ ಮಾಡ್ಬೋದು. ವೈಡ್ ಯಾರ್ಕರ್ ಟ್ರೈ ಮಾಡಿದಾಗ ಲೆಫ್ಟ್ ಹ್ಯಾಂಡರ್ ಏನು ಮಾಡ್ತಾರೆ ಅಂದರೆ ಅದನ್ನ ಇದು ಮಾಡೋಕ್ಕೆ ಹೋಗ್ತಾರೆ, ಟಚ್ ಮಾಡೋಕ್ಕೆ ಹೋಗ್ತಾರೆ ಹೊರತಾಗಿ ಅದನ್ನ ಜೋರಾಗಿ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸ್ವಲ್ಪ ಆ್ಯಂಗಲ್ನ ಈ ಕಡೆ ತೊಗೋತಾ ಇದ್ರು ಅವರು, ಲೆಗ್ಗಿಗೆ ಹೊಡಿಬೇಕಂತೇಳಿ. ಸೊ ಆವಾಗ ಅದು ಹೊಡೆಯೋಕ್ಕೆ ಈಸಿ ಆಗ್ತಿರ್ಲಿಲ್ಲ. ಬಟ್ ಯಾರೂ ಅರೌಂಡ್ ದ ವಿಕೆಟ್ ಟ್ರೈ ಮಾಡಲಿಲ್ಲ, ವಿಜಯ್ ಕುಮಾರ್ ವೈಶಾಖ್ ಆಗಿ ಲೂಕ್ ಫರ್ಗ್ಯೂಸನ್ ಆಗಲಿ. ಅದು ಯಾವಾಗ ಟ್ರೇವಿಸ್ ಹೆಡ್ ಅವ್ರು ಬ್ಯಾಟಿಂಗ್ ಆಡುವಾಗ ಪವರ್ ಪ್ಲೇ ಸ್ಪೆಷಲಿ. ಅದಾದಮೇಲೂ 1-2-3 ಓವರ್ ವೈಡ್ ಸ್ಲೋವರನ್ನು ಹಾಕ್ಬೋದಾಗಿತ್ತು, ವೈಡ್ ಯಾರ್ಕರ್ ಹಾಕಬೇಕಾಗಿತ್ತು. ಟ್ರೈಯೇ ಬೇಡ ಅವರಿಗೆ. ಎಲ್ಲರೂ ಓಡಿಸ್ಕೊತಿದ್ರೆ ನಾನು ಓಡಿಸ್ಕೋಬೇಕು ಅನ್ನೋ ಒಂದು ಇದರಲ್ಲಿ, ನೀನು ಎಷ್ಟು ಓಡಿಸ್ಕೊತೀಯ, ನಾನು ಅದಕ್ಕಿಂತ ಡಬಲ್ ಓಡಿಸ್ಕೊತೀನಿ ಅಂತೇಳಿ ಎಲ್ಲರೂ ಹಾಫ್ ಸೆಂಚುರಿ. ವಿಲ್ ಜಾಕ್ಸ್ ಒಬ್ಬ 3 ಓವರಿಗೆ 32 ರನ್ ಕೊಟ್ಟ, ಅವನೇ 10 ಪಾಯಿಂಟ್ ಇದರಲ್ಲಿ ಎಕಾನಮಿಯಲ್ಲಿ ಇರೋದು. ಲೂಮ್ರೋರ್ ಅವರು 1 ಓವರಿಗೆ 18 ರನ್ ಕೊಟ್ಟರು. ಅದೇ ವಿಲ್ ಜಾಕ್ಸ್ಗೆ ಇನ್ನೊಂದು ಓವರ್ ಕೊಟ್ಟಿದ್ರು ನಡೀತಿತ್ತು, ಅವನು ಇನ್ನೊಂದು 10 ರನ್ ಹೊಡ್ಸ್ಕೊತಾ ಇದ್ದ. ಅದು ಬಿಟ್ಟು ಲೂಮ್ರೋರ್ಗೆ 1 ಓವರ್ ಬಾಕಿ ಇದೆಯಲ್ಲ ಅಂತ ಕೊಟ್ಟು 18 ರನ್ ಹೊಡ್ಸ್ಕೊಂಡು. ಸೇಮ್ ಅಗೇನ್ ರಿಚ್ ಟೋಪ್ಲಿ ಮತ್ತು ಯಶ್ ದಯಾಲ್ ಅವರು, ಇವ್ರು ಎಷ್ಟು ಶಾಣೆ ಅಂದರೆ, ರಿಚ್ ಟೋಪ್ಲಿ ಮತ್ತು ಯಶ್ ದಯಾಲ್ ಅವರು ಆ್ಯಡಮ್ ಮಕ್ರಮ್ ಮತ್ತು ಕ್ಲಾಸಿನ್ ಇದ್ದಾಗ ಇವ್ರು ಆ್ಯಕ್ಚುಲಿ ಓವರ್ ದ ವಿಕೆಟ್ ಹಾಕಬೇಕಾಗಿತ್ತು, ಲೆಫ್ಟ್ ಹ್ಯಾಂಡ್ ಬೌಲರ್ ಇವರು. ಸೊ ಓವರ್ ದ ವಿಕೆಟ್ ಹಾಕುವಾಗ ವೈಡ್ ಯಾರ್ಕರು ಅಥವಾ ಸ್ಲೋವರ್ ಒಂದು ವೈಡ್ ಹಾಕ್ಬೋದಾಗಿತ್ತು ಯಶ್ ದಯಾಲು ಮತ್ತು ಯಾರು ರಿಚ್ ಟೋಪ್ಲಿ. ಅರೌಂಡ್ ದ ವಿಕೆಟ್ ಯಾವಾಗ ಹಾಕಬೇಕಾ, ಯಾವಾಗ ಹಾಕಬೇಕು, ಓವರ್ ದ ವಿಕೆಟ್ ಯಾವಾಗ ಹಾಕ್ಬೇಕಂತ ಅಷ್ಟು ಕಾಮನ್ ಸೆನ್ಸ್ ಇಲ್ವ ಅವರಿಗೆ. ಯಶ್ ದಯಾಲ್ ಮತ್ತು ಇವರು ರಿಚ್ ಟೋಪ್ಲಿ ಅವರು ಓವರ್ ದ ವಿಕೆಟ್ ಹಾಕಬೇಕಾಗಿತ್ತು. ಓವರ್ ದ ವಿಕೆಟ್ ಹಾಕ್ತಾನೆ ಇಲ್ಲ ಅವರು. ಅಂಪೈರ್ ರೈಟ್ ಸೈಡಿಂದ ಬೌಲಿಂಗ್ ಹಾಕ್ತಿದ್ದಾರೆ. ಇಟ್ ವಾಸ್ ವೆರಿ ಈಸಿ ಫಾರ್ ಕ್ಲಾಸಿನ್ ಆ್ಯಂಡ್ ಅಬ್ದುಲ್ ಸಮಾದು ಮತ್ತು ಮಕ್ರಮ್ ಇದ್ದಾಗ ಇವರು ಆರಾಮಾಗಿ ಹೊಡಿತಾಯಿದ್ರು. ಯಾಕಂದರೆ ಯಾವಾಗ ಅವ್ರು ಲೆಗ್ ಸೈಡಿಂದ ಬೌಲಿಂಗ್ ಹಾಕ್ತಿದ್ದಾರೋ ಯೂಶ್ವಲಿ ಸ್ವಲ್ಪ ಆ್ಯಂಗಲ್ ಮಾಡಿ ಫ್ಲಿಕ್ ಮಾಡ್ತಾಯಿದ್ರು. ಕ್ಲಾಸಿನ್ ಏನು ಆರಾಮಾಗಿ ಟಚ್ ಮಾಡಿದ್ರೆ 6 ಹೋಗ್ತಾರೆ, ಸ್ಟ್ರೇಟಲ್ಲಿ 6 ಹೊಡಿತಿದ್ದಾರೆ. ಅಬ್ದುಲ್ ಸಮಾದ್ ಫಾರ್ಮಲ್ಲಿ ಇರಲಿಲ್ಲ, ಅವ್ನು ಕೂಡ ನೀವು ಅಬ್ದುಲ್ ಸಮಾದನ್ನು ಫಾರ್ಮ್ ಹೋಗ್ತಾ ಅಂದ್ಕೊಟ್ರಿ ಅವರಿಗೆ. ಆ್ಯಡಮ್ ಮಕ್ರಮ್ದು ಒಂದು ಕ್ಯಾಚ್ ಹಿಡಿದ್ರು, ಅದು ಕೂಡ ನೋ ಬಾಲು. ನಾ 17 ಓವರ್ 16 ಓವರ್ ತನಕ ನಾನು ಅನ್ಕೊತಿದ್ನಿ ವೈಡ್ ಹಾಕಿಲ್ಲ, ನೋ ಬಾಲ್ ಹಾಕಿಲ್ಲ. ನೋ ಬಾಲ್ ಇನ್ನೂ ಎಷ್ಟು ಹಾಕ್ತಿದ್ರು ಏನೋ, RCB ಯೂಶ್ವಲ್ ಆಗಿ ಜಾಸ್ತಿ ಹಾಕ್ತಿರ್ತಾರೆ.
ಅನ್ಕೊಂಡು ಆಗ ನೆಕ್ಸ್ಟ್ ಓವರ್ ಆವಾಗ ಒಂದು ನೋಬಲ್ ಬಿತ್ತು. ಅದು ಯಾವಾಗ ವಿಕೆಟ್ ಬೀಳ್ತಲ್ಲ ಆರ್ ಸಿ ಬಿದವರಿಗೆ ಅದ ಬಾಲ ನೋಬಾಲ್ ಇವ್ರದ್ದು. ನಾರ್ಮಲ್ ಬಾಲ್ದಾಗ ಅದು ನೋಬಾಲ್ ಹಾಕಂಗಿಲ್ಲ ಅವ್ರಿಗೆ. ಯಾವಾಗ ವಿಕೆಟ್ ತೊಗೋತಾರಲ್ಲ ಆವಾಗ ನೋಬಾಲ್ ಬರುತ್ತೆ. ಸೀರಿಯಸ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್. ಯಾಕಂದರೆ ನಾನು ಅನ್ಕೊಂಡಿದ್ದ ಪ್ರಕಾರ ಓಕೆ ಹೊಡಿತಿದ್ದಾರೆ, ಪವರ್ ಪ್ಲೇ ಹೊಡೆದ್ರು, ಎಲ್ಲ ಹೊಡೆದ್ರು. ಐದು 240 ಮ್ಯಾಕ್ಸಿಮಮ್ 240. ಹೆನ್ರಿ ಕ್ಲಾಸಿನ್, ಆ್ಯಡಿಮ್ ಮಕ್ರಮ್ ಎಲ್ಲ ಚೆನ್ನಾಗಿ ಇದರಲ್ಲಿದ್ದಾರೆ ಅಂಥೇಳಿ ಆಯ್ತು. 240 ಜಾಸ್ತಿನೇ ಆ್ಯಕ್ಚುಲಿ. ಇವ್ರು ಕೊಟ್ಟಿರೋದಷ್ಟು 287. ಹಾಂ, ಚೇಸ್ ಮಾಡುವಂಥ ಇದೇ ಅಲ್ಲ. ಯಾರು ಚೇಸ್ ಮಾಡ್ತಿದ್ರು ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಇದೇ ಇರುತ್ತೆ, ಪ್ಯಾನಿಕ್ ಅಂತ ಅಂತಾರಲ್ಲ. ಫಾಫ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ ಅಂಥ ಪ್ಲೇಯರ್ಸ್ ಅಲ್ಲ. ಬಟ್ ನಾರ್ಮಲಾಗಿ ಯಾರಾದರೂ ಅಷ್ಟೇ ಆಗಲಿ 120 ಬಾಲ್ಸಲ್ಲಿ 287 ಏನು, ಮೋರ್ ದೆನ್ ಡಬಲ್ ಇಟ್ ಈಸ್ 287. ಇಷ್ಟು ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ವರ್ಸ್ಟ್ ಪರ್ಫಾರ್ಮೆನ್ಸ್ ಬೈ ಆರ್ ಸಿ ಬಿ ಟೀಮ್. ಐ ಮೀನ್ ಆರ್ ಸಿ ಬಿ ಬಾಲಿಂಗ್ ಟೀಮ್ ಇಷ್ಟೊಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸ್ಪೆಷಲಿ ಬೈ ವಿಜಯ್ ಕುಮಾರ್ ವೈಶಾಖ್ ಅವರು 4 ಓವರ್ 140, ಮ್ಯಾಕ್ಸಿಮಮ್ 40 ಅಷ್ಟೇ ಅನ್ಕೊತೀನಿ. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳ್ತಿರೋದು. ಬೇರೆ ಸ್ಟೇಡಿಯಂ ಆಗಿದ್ರೆ ಅದು ಕೂಡ ಜಾಸ್ತಿ. ಇಷ್ಟೊಂದು ಒಳ್ಳೆಯ ಆಪರ್ಚುನಿಟಿ ಇತ್ತು. ಅವ್ರ ಬ್ಯಾಟಿಂಗ್ ಇಸ್ ಸೂಪರ್, ನೋ ಡೌಟ್ ಇನ್ ದ್ಯಾಟ್. ಅಪಾರ್ಟ್ ಫ್ರಮ್ ಫ್ಯೂ ಪೀಪಲ್ ಎಲ್ಲರೂ ಚೆನ್ನಾಗಿ ಆಡಿದ್ರು. ಬ್ಯಾಟ್ ಬೀಸಲೇಬೇಕಾಗಿತ್ತು, ಸೊ ಹಾಗಾಗಿ ಚೆನ್ನಾಗಿ ಆಡಿದ್ರು. ಬಟ್ ಬಾಲಿಂಗ್ ಇಷ್ಟು ವರ್ಸ್ಟ್ ಪರ್ಫಾರ್ಮೆನ್ಸ್ ನಾನು ಅಂದ್ಕೊಂಡಿರಲಿಲ್ಲ. ನಾನು ಆಕ್ಷನ್ ಆದಾಗೂ ಕೂಡ ಹೇಳಿದ್ದೆ ಓಕೆ ಪರವಾಗಿಲ್ಲ ಅಂತಲೇ ಹೇಳಿದ್ದೆ. ಬಟ್ ಈಗ ನೋಡಿದ್ರೆ ಯಾರನ್ನ ಆಡಿಸ್ಬೇಕು, ಇನ್ನು ಯಾರು ಉಳಿದಿದ್ದಾರೆ ಹೇಳಿ? ಲುಕ್ ಫರ್ಗ್ಯೂಸನ್ನ ಕರ್ಕೊಂಬಂದರು, ಅವ್ನು ವೈಶಾಖನ ಕರ್ಕೊಂಬಂದರು, ಯಶ್ ದಯಾಲ್ನೂ ಕರ್ಕೊಂಬಂದರು, ರೀಸ್ ಟೋಪ್ಲಿನ ಆಡಿಸಿದ್ರು, ಸಿರಾಜನ್ನು ಹೊರಗಿಟ್ರು. ಸಿರಾಜ್ ಮೇ ಬಿ ವಿಲ್ ಬಿ ಹ್ಯಾಪಿ ಹೊರಗಡೆ ಇದನ್ನು. ಇನ್ನೊಂದು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಮ್ಯಾಕ್ಸ್ವೆಲ್ನ ಆಡಿಸಿಲ್ಲ ಅವರು, ಅನುಜ್ ರಾವತ್ನ ಆಡಿಸೋರೆ ಇಂಪ್ಯಾಕ್ಟಲ್ಲಿ. ಇಂಪ್ಯಾಕ್ಟ್ ಪ್ಲೇಯರ್ ಅಂದರೆ ಯಾರು? ಯಾವಾಗ ಬ್ಯಾಟಿಂಗ್ ಅವಶ್ಯಕತೆ ಇತ್ತು ಅಥವಾ ಯಾವಾಗ ಬಾಲಿಂಗ್ ಅವಶ್ಯಕತೆ ಇರುತ್ತೋ ಆ ಟೈಮಲ್ಲಿ ಬಂದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತಾರೆ. ಬಟ್ ಇವ್ರು ಮ್ಯಾಕ್ಸ್ವೆಲ್ನ ಆಡಿಸ್ಬೋದಾಗಿತ್ತಲ್ಲ ಇಂಪ್ಯಾಕ್ಟ್ ಪ್ಲೇಯರಲ್ಲಿ. ಅನುಜ್ ರಾವತ್ ಏನಕ್ಕೆ ರೀಸ್ ಟಾಪ್ಲಿ ಅಥವಾ ಫರ್ಗ್ಯೂಸನ್ನ ಹೊರಗಡೆ ಇಟ್ಟು ವಿಲ್ ಜಾಕ್ಸ್ ಅವ್ರು ಔಟ್ ಆದಮೇಲೆ 4th ಆ ಪೊಸಿಷನ್ನಲ್ಲಿ ಇವ್ರು ಇಂಪ್ಯಾಕ್ಟ್ ಪ್ಲೇಯರ್ ಫಸ್ಟ್ ಆಫ್ ಆಲ್ ಅಲ್ಲಿ ಕೊಟ್ಟಾರಲ್ಲ. ಆ ಹೆಸರು ಕೊಟ್ಟಿರೋ ಇಂಪ್ಯಾಕ್ಟ್ ಪ್ಲೇಯರ್ಸ್ ಒಳಗೆ ಮ್ಯಾಕ್ಸ್ವೆಲ್ ಇಲ್ಲ, ಗ್ರೀನು ಇಲ್ಲ. ದಿ ಕೆಪ್ಟ್ ಇಟ್ ದೆಮ್ ಆನ್ ಬೆಂಚಲ್ಲಿ ಇಟ್ಟಿದ್ದಾರೆ ಅವ್ರನ್ನ. ಇಂಪ್ಯಾಕ್ಟ್ ಪ್ಲೇಯರ್ನ ಫಸ್ಟ್ ಆಫ್ ಆಲ್ ಅಲ್ಲಿ ಇಂಪ್ಯಾಕ್ಟ್ ಲಿಸ್ಟಲ್ಲಿ ಇಟ್ಟಿದ್ರೆ ಒಂದೆರಡು ವಿಕೆಟ್ ನಮ್ದು ಹೋದಾಗ ಮ್ಯಾಕ್ಸ್ವೆಲ್ ಯಾವಾಗ ನಡೀತಾರೆ ಅವಂಗೆ ಗೊತ್ತಿಲ್ಲ. ಅಂಥ ಪ್ಲೇಯರ್ ಅವ್ರನ್ನ ಇಡ್ಬೋದಾಗಿತ್ತು, ಗ್ರೀನ್ನ ಇಡಬೇಕಾಗಿತ್ತು. ಎಷ್ಟೋ ಹೊಡಿತಿದ್ರು, 40-50 ರನ್ ಆದರೂ ಹೊಡಿತಿದ್ರು ಐ ವಾಸ್ ಓಕೆ. ಮ್ಯಾಚ್ ತುಂಬ ಕ್ಲೋಸ್ ಬಂದಿತ್ತು, ಗೆಲ್ಲೋ ಅವಕಾಶ ಇತ್ತು ನಮಗೆ. ಇಂಪ್ಯಾಕ್ಟ್ ಪ್ಲೇಯರ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿಲ್ಲ. ಅನುಜ್ ರಾವತ್ನ ತಂದಿದ್ದಾರೆ. ಆ ಸೌರಭ್ನ ಎದಕ್ಕೆ ಕರ್ಕೊಂಡಿದ್ದಾರೆ ನನಗೆ ಇನ್ನೂ ಗೊತ್ತಿಲ್ಲ. ಸೌರಭ್ನ ಬದಲು ಬೇರೆ ಯಾರನ್ನ ಕರ್ಕೊಂಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮ್ಯಾಕ್ಸ್ವೆಲ್ ಅಥವಾ ಗ್ರೀನು ಯಾರು ಹಾರ್ಡ್ ಹಿಟ್ಟರ್ ಇದ್ದಾರೋ ಚಿನ್ನಸ್ವಾಮಿಯಲ್ಲಿ ತುಂಬ ಇಂಪಾರ್ಟೆಂಟು. ಅಂಥವ್ರನ್ನ ಇವರು ಹೊರಗಡೆ ಇಟ್ಟಿದ್ದಾರೆ. ಅಟ್ಲೀಸ್ಟ್ ಇಂಪ್ಯಾಕ್ಟ್ ಪ್ಲೇಯರಲ್ಲಾದರೂ ಅವ್ರ ಹೆಸರು ಇದ್ದಿದ್ರೆ ವಿಕೆಟ್ ಹೋದ ತಕ್ಷಣ ಅವ್ರನ್ನ ಆಡಿಸ್ಬೋದಾಗಿತ್ತು. ಇವ್ರು ಫಸ್ಟ್ ಆಫ್ ಆಲ್ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಅವ್ರ ಹೆಸರೇ ಇಟ್ಟಿಲ್ಲ. ಡು ಪ್ಲೆಸಿಸ್ ಅವ್ರು ಏನು ಮಾಡ್ತಿದ್ದಾರೆ, ಅರೌಂಡ್ ದ ವಿಕೆಟ್ ಓವರ್ ದ ವಿಕೆಟ್. ನಾನು ಎಷ್ಟೆಲ್ಲ ಹೇಳಿದಾಗ ಅದ್ರ ಡು ಪ್ಲೆಸಿಸ್ ಬಾಲರ್ ಕಡೆ ಬರ್ತಾನೆ ಇಲ್ಲ. ಏನು ಅಂದರೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಯಾವ ರೀತಿ ಬಾಲಿಂಗ್ ಹಾಕಬೇಕು, ಯಾವ ರೀತಿ ಬ್ಯಾಟಿಂಗ್ ಹಾಕಬೇಕು, ಬಾಲಿಂಗ್ ಹಾಕಿದಾಗ ಯಾವ ಕಡೆ ಹೊಡಿತಿದ್ದಾರೆ, ಯಾವ ಕಡೆ ಫೀಲ್ಡಿಂಗ್ ಸೆಟ್ ಮಾಡಬೇಕು, ಏನೂ ಇಲ್ಲ. ವಿರಾಟ್ ಕೊಹ್ಲಿ ಎಲ್ಲ ಅಲ್ಲಿಂದ ಇದು ಮಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ, ಆ್ಯಂಗಲ್ನ ಚೇಂಜ್ ಮಾಡಾಕು ಅಂತ. ಕೇಳಿಸ್ಕೊಳ್ಳೋಕ್ಕೆ ಇದಿಲ್ಲ, ರೆಡಿ ಇಲ್ಲ. ಹಿಂಗಾಡಿದ್ರೆ ಐ ಥಿಂಕ್ ದೇ ಶುಡ್ ಲೀವ್. ಏನಂತಾರೆ, ವಿರಾಟ್ನ ನೆಕ್ಸ್ಟ್ ಸೀಸನ್ನ ರಿಟೈನ್ ಮಾಡ್ಕೊಳ್ಳಿಲ್ಲ ಅಂದರೆ ಒಳ್ಳೆಯದು. ಅವ್ರು ಬೇರೆ ಟೀಮ್ಗೆ ಆಡಲ್ಲ, ಇವರು ಕಳಿಸಲ್ಲ. ನೋಡೋಣ ಅಷ್ಟೇ. ವಿಡಿಯೋ ತುಂಬ ದೊಡ್ಡದಾಯಿತು. ಐ ವಾಸ್ ರಿಯಲಿ ಫ್ರಸ್ಟ್ರೇಟೆಡ್ ಬಿಕಾಸ್ ಆಫ್ ದ ಆರ್ ಸಿ ಬಿ ಬಾಲಿಂಗ್. ನೋಡೋಣ ಇನ್ನು ಮುಂದೇನಾಗುತ್ತೆ. ಇನ್ನು ಬರೀ ಉಳಿದಿರೋದು 7 ಮ್ಯಾಚು. 8ಅಲ್ಲಿ 14 ಅಂದರೆ 7, 14, 7 1 ಗೆದ್ದಾರು. ಇನ್ನು 7 ಮ್ಯಾಚ್ ಅದಾವು. ಇವ್ರ ನಾಕೌಟ ಎಲ್ಲ ಗೆಲ್ಲಬೇಕಂದ್ರೆ ಇನ್ನು 7 ಮ್ಯಾಚ್ ಹೊಡಿಬೇಕು. ಅದು ಮತ್ತು ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಕುಂದಿರ್ಬೇಕು ನಾವು. ಕ್ಯಾಲ್ಕುಲೇಟರ್ ಇವ್ರು ಸೋತ್ರ ನಾವು ಹಿಂಗೆ ಬರ್ತೀವಿ, ಇಲ್ಲಾಂದ್ರೆ ನಮ್ಮ ಮ್ಯಾಲೆ ನಮ್ಮ ಕೆಳಗೆ ಅನ್ಕೋತಿದ್ದೆ ಆಗ್ಬಾರ್ದು ಹಣೆ ಬರ. ಸೊ ಇಷ್ಟೇ. ನೋಡಿ ಇನ್ನು ಮ್ಯಾಚಸ್ ಯಾವಾಗದು ನನಗೂ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡತ್ತಿಲ್ಲ ಜಾಸ್ತಿ. ಯಾವ ಮ್ಯಾಚಸ್ ಬರ್ತೋ ಇನ್ಮೇಲೆ ಅದ್ರ ಮೇಲೆ ರಿವ್ಯೂಸ್ ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಕ್ರಿಕೆಟಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಈ ವಿಡಿಯೋಸನ್ನು ಪ್ಲೀಸ್ ಅವ್ರಿಗೆ ಶೇರ್ ಮಾಡಿರಿ. ಅದು ನಂಗೆ ಪ್ರೋತ್ಸಾಹ ಕೊಡ್ತೈತಿ. ಸೊ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.